ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ ಚಿಂದಿ ಅಲಯನ್ಸ್ನ ಸಭೆ ನಡೀತಲ್ಲ, ಆ ಸಭೆಯನ್ನು ಶೋಕ ಸಭೆ ಅಂತ ಕರೆದಿದ್ದಾರೆ ಮರಾಠಿ ಪತ್ರಕರ್ತ ಭಾವು ತೋರ್ಸೇಕರ್ ಅವರು. ಅದು ಹೇಳಲಿಕ್ಕೆ ಕಾರಣವೂ ಇದೆ. ಏನಪ್ಪ ಕಾರಣ? ಅಲ್ಲಿ ಕೂತಂಥ ಒಬ್ಬೊಬ್ಬರೇ ವ್ಯಕ್ತಿಗಳನ್ನು ನೀವು ನೋಡ್ತಾ ಬರಬೇಕು. ಆ ಕಡೆ ಸುಪ್ರಿಯಾ ಸುಳೆ ಕೂತಿದ್ದಾರೆ. ಸುಪ್ರಿಯಾ ಸುಳೆ ರಾಷ್ಟ್ರಮಟ್ಟದಲ್ಲಿ ಏನಾದರೂ ಆಗಲೇಬೇಕು ಈಕೆ ಅಂತ ಇನ್ನಿಲ್ಲದ ಹಾಗೆ ಶರದ್ ಪವಾರ್ ಅವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು. ಅವರ ಕಾಲ ಬುಡದ ನೆಲವೇ ಕುಸಿದು ಹೋಯಿತು. ಪಕ್ಷವನ್ನು ಸ್ವತಃ ಆತನ ಅಣ್ಣನ ಮಗ ಅಜಿತ್ ಪವಾರ್ ಕಿತ್ಕೊಂಡು ಹೋದರು. ಸುಪ್ರಿಯಾ ಸುಳೆ ಅಜಿತ್ ಪವಾರ್ ತೀರ್ಕೊಂಡ ಮೇಲೆ ತನಗೆ ಗದ್ದುಗೆ ಸಿಗತ್ತೆ ಅಂತ ಏನು ಆತನ ಅಂತಿಮ ಯಾತ್ರೆಯಲ್ಲಿ, ಆತನ ರುದ್ರಭೂಮಿಯಲ್ಲಿ ಆತನ ಶವ ಸಂಸ್ಕಾರ ಮಾಡುವಾಗ ಇನ್ನಿಲ್ಲದ ಹಾಗೆ ಲೀಡರ್ಶಿಪ್ ಮಾಡಿ ಸ್ವತಃ ತನ್ನ ಅತ್ತಿಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆಕೆಯನ್ನು ಕರ್ಕೊಂಡು ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡು ಎಲ್ಲ ಲೀಡರ್ಶಿಪ್ಪನ್ನು ಸ್ಮಶಾನದಲ್ಲಿ ಮಾಡಿದರು. ಅದಾದ ಮೇಲೆ ಮಜಾ ನೋಡಿ, ಅಜಿತ್ ಪವಾರ್ ಪತ್ನಿ ಹೇಳದೆ ಕೇಳದೆ ಮಾರನೇ ದಿವಸ ಬೆಳಗ್ಗೆ 5 ಗಂಟೆಗೆ ವಿಶೇಷ ವಿಮಾನದಲ್ಲಿ ಬಾಂಬೆಗೆ ಹೋಗಿ ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಹಿ ಹಾಕಿ ಬಂದರು. ಮೊದಲೇ ವಿಕೆಟ್ಟು ಶೋಕ ಸಂದೇಶಕ್ಕೆ, ಶೋಕ ಸಭೆಗೆ ಕಾರಣೀಭೂತ ಆದದ್ದು ಸುಪ್ರಿಯಾ ಸುಳೆಗೆ. ಈ ಎಲ್ಲ ಕಾರಣಗಳು ಇವತ್ತಿಗೂ ಕೂಡ ಅಥೋಭ್ರಷ್ಟ ಇತೋಭ್ರಷ್ಟ ತಥೋಭ್ರಷ್ಟ ಅನ್ನುವಂಥ ಸ್ಥಿತಿಯಲ್ಲಿರುವಂಥ ಸುಪ್ರಿಯಾ ಸುಳೆ ಅವ್ರ ಜೊತೆ ಇನ್ನೊಬ್ಬರು ಇದ್ದಾರೆ ಅಲ್ಲಿ, ಮೆಹಬೂಬಾ ಮುಫ್ತಿ ಅಂತೇಳಿ. ಈ ಮೆಹಬೂಬಾ ಮುಫ್ತಿ ಮಾಡಿದ ಒಂದು ದೊಡ್ಡ ತಪ್ಪು ಏನಾಕಿ ಜೀವನದಲ್ಲಿ, ರಾಜಕೀಯದಲ್ಲಿ ಅಂದರೆ ಆಕೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಕೈ ಜೋಡಿಸಿದ್ರು. ನೋಡಿ ಹೆಂಗಿರುತ್ತೆ ರಾಜಕಾರಣದಲ್ಲಿ. ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಸಲ ನೀವು ಮೈತ್ರಿ ಮಾಡಿಬಿಡಿ, ಮುಸಲ್ಮಾನರು ಯಾವ ರೀತಿ ಕೈ ಬಿಡ್ತಾರೆ ಅಂದರೆ ಇಡೀ ಜೀವನದಲ್ಲಿ ನಿಮ್ಮನ್ನು ಅವರು ನಂಬೋದಿಲ್ಲ. ಮಾಯಾವತಿಯ ಪರಿಸ್ಥಿತಿ ಇವತ್ತನ್ನು ನೆನಪು ಮಾಡ್ಕೊಳ್ರಿ ನೀವು. ಮಾಯಾವತಿ ಬ್ರಾಹ್ಮಿನ್ಸ್ ಆ್ಯಂಡ್ ದಲಿತ್ಸ್ ಅನ್ನುವಂಥ ಒಂದು ಪರ್ಮಿಟೇಷನ್ ಕಾಂಬಿನೇಷನನ್ನು ರೆಡಿ ಮಾಡ್ತಾರೆ. ಒಂದು ಸಲ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾರೆ. ಕೈ ಜೋಡಿಸಿದ ಇಲ್ಲಿವರೆಗೂ ಅವ್ರ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಆನೆ ಮಲ್ಕೊಂಡ್ಬಿಟ್ಟಿದೆ. ಅವರು ಚಿಹ್ನೆ ಎದ್ದು ಕೂಡಲಿಕ್ಕೂ ಆಗ್ತಾಯಿಲ್ಲ, ಹುಂಕರಿಸ್ಲಿಕ್ಕೂ ಆಗ್ತಾಯಿಲ್ಲ, ಸೊಂಡಿಯನ್ನು ಎತ್ತಲಿಕ್ಕೂ ಆಗ್ತಾಯಿಲ್ಲ. ಮೆಹಬೂಬಾ ಮುಫ್ತಿ ಈಕೆ ಪಕ್ಕಾ ಪ್ರತ್ಯೇಕತಾವಾದಿ, ಪಾಕಿಸ್ತಾನದ ಪರವಾಗಿರುವಂಥವರು, ಆತಂಕವಾದಿಗಳ ಸಂಪರ್ಕದಲ್ಲಿರುವವರು. ಇವ್ರದ್ದೇ ಆದಂಥ ಅತಿ ದೊಡ್ಡದಾದಂಥ ನೆಟ್ವರ್ಕ್ ಇದೆ. ಅಷ್ಟೇ ಅಲ್ಲ, ಈಕೆಯ ತಂದೆ ಮುಫ್ತಿ ಮೊಹಮ್ಮದ್ ಸಯೀದ್ ಗೃಹ ಸಚಿವನಿದ್ದಾಗ ಸ್ವತಃ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ, ಆಕೆನ ಎತ್ಕೊಂಡು ಹೋಗಿದ್ದಾರೆ, ಹೈಜಾಕ್ ಮಾಡಿದ್ದಾರೆ ಅಂಥೇಳಿ ಇವ್ರನ್ನ ಯಾರನ್ನ ಟೆರರಿಸ್ಟ್ಗಳನ್ನ ಬಿಡಿಸ್ಕೊಂಡು ಬಂದಿರುವಂಥ ಕುಟುಂಬ ಇವರು. ಈಕೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಕೈ ಜೋಡಿಸಿ ಒಂದು ಸಲ ಸರ್ಕಾರ ಮಾಡಿದ್ರು. ಇವ್ರಿಗೆ ಅನಿವಾರ್ಯ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಆರ್ಟಿಕಲ್ 370 ರದ್ದು ಮಾಡಬೇಕಾಗಿತ್ತು. ಆಡಳಿತಾತ್ಮಕವಾಗಿ ಆಡಳಿತದ ಒಳಗಡೆ ಹೊಕ್ಕು ಇರುವಂಥ ಫೈಲ್ಗಳನ್ನು ನೋಡಬೇಕಾದ ಅನಿವಾರ್ಯತೆ ಭಾರತೀಯ ಜನತಾ ಪಾರ್ಟಿಗಿತ್ತು. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಂಥ ಪ್ರತ್ಯೇಕತಾವಾದಿ ಸಂಘಟನೆ ಜೊತೆ, ಪಕ್ಷದ ಜೊತೆ ಮೈತ್ರಿ ಮಾಡಬೇಕಾದ ಅಗತ್ಯತೆ ಇತ್ತ ಅಂತ ಪ್ರಶ್ನೆ ಮಾಡಿದವರೇ, ಇಲ್ಲ ಅಂತಲೇ ಹೇಳೋದಿಲ್ಲ. ಮುಂದೆ ಆರ್ಟಿಕಲ್ 370 ರದ್ದಾದಾಗ ಅದೇ ಮಾತನ್ನು ಸ್ವತಃ ಅಮಿತ್ ಶಾ ಅವರು ಹೇಳ್ತಾರೆ. ನಾವು ಸರ್ಕಾರದ ಭಾಗ ಆಗದೆ ಹೋಗಿದ್ರೆ ಏನು ಫೈಲ್ಗಳಿದೆ ಅಂತಲೇ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಅದು ಗೊತ್ತಾಗಲಾರ್ದೆ ಯಾವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ನಾವು ಯಾರ ಜೊತೆ ಕೈ ಜೋಡಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕೈ ಜೋಡಿಸಿ ಆದಮೇಲೆ ಯಾವ ರೀತಿಯ ಫಲಿತಾಂಶವನ್ನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗತ್ತೆ ಅಂತ. ಎಂಥ ಮುತ್ತಿನಂಥ ಮಾತ್ರಿ ನೋಡಿ ಮೆಹಬೂಬಾ ಮುಫ್ತಿ. ಅದಾದ ಮೇಲೆ ಇಲ್ಲಿವರೆಗೂ ಆಕೆ ಮಗಳು ಕೂಡ ಇದ್ದಾಳೆ, ಎಲಿಜಾ ಮುಫ್ತಿ ಅಂಥೇಳಿ. ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ಅವಳ ಮೇಲೆ ಏಳಲಿಕ್ಕೆ ಸಾಧ್ಯ ಆಗಿಲ್ಲ. ಆಕೆ ಕೂಡ ಶೋಕ ತಪ್ಪತೆ. ಇನ್ನು ಆನ್ಲೈನ್ನಲ್ಲಿ ಮಾತಾಡಿದರು ಉದ್ಧವ್ ಠಾಕ್ರೆ ಸ್ಥಿತಿ ಅಂಥ ಚಿಂತಾಜನಕ ಸ್ಥಿತಿ ಮತ್ತು ಯಾರ್ದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸ್ಥಿತಿಯಲ್ಲಿ ಆತ ಇದ್ದಾನೆ. ಪಕ್ಷ ಇಲ್ಲ, ಪಕ್ಷದ ಚಿಹ್ನೆ ಇಲ್ಲ, ಮಾತೋಶ್ರೀ ಮನೆಯನ್ನು ಬಿಟ್ಟು ಹೊರಗಡೆ ಹೋಗಿದ್ದು ದಾಖಲೆಗಳೇ ಇಲ್ಲ. ಶಿವಸೈನಿಕರು ಬರ್ತಾ ಇಲ್ಲ ಮನೆಗೆ. ಬಂದಿರುವಂಥ ಕಾರ್ಪೊರೇಟರ್ಗಳೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ. ಸಂಘಟನೆ ಹೊರಟೋಗಿದೆ. ಅಧಿಕಾರವಂತೂ ಇಲ್ಲವೇ ಇಲ್ಲ. ಈತ ಮುಖ್ಯಮಂತ್ರಿ ಇದ್ದಾಗಲೂ ಆತ ಮಂತ್ರಾಲಯಕ್ಕೆ ಹೋಗಲೇ ಇಲ್ಲ ಬಿಡಿ, ವಿಧಾನಸೌಧಕ್ಕೆ ಹೋಗಲೇ ಇಲ್ಲ ಆತ. ಒಂದು ಸಲ ಹೇಳಿದ್ರು ಕೋವಿಡ್ ಇದೆ, ನಾನು ಹೊರಗಡೆ ಹೋಗ್ತಾ ಇಲ್ಲ ಅಂದರು. ಇನ್ನೊಂದು ಸಲ ಬೆನ್ನೂರಿ ಆಪ್ರೇಷನ್ ಆಗಿದೆ, ನಾನು ಮನೆಯಲ್ಲಿರಬೇಕಾದ್ದು ಅನಿವಾರ್ಯ, ನನಗೆ ವಿಶ್ರಾಂತಿ ಬೇಕು ಅಂದರು. ಮನೆಗೆ ಬಂದವ್ರನ್ನ ಭೇಟಿ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಇಲ್ಲ ರೆಸ್ಟಲ್ಲಿದ್ದಾರೆ ಸಾಹೇಬರು ಅಂತ ಹೇಳಿ ಕಳಿಸೋರು. ಆತ ಎಂದೂ ಮನೆಯಿಂದ ಹೊರಗೆ ಹೋಗಿದ್ದೇ ಇಲ್ಲ. ಆತ ಕೂಡ ಶೋಕ ತಪ್ತಾನೆ. ಆತನಿಗೂ ಯಾವುದೂ ಅಡ್ರೆಸ್ ಇಲ್ಲ. ಇನ್ನು ಪಕ್ಕದಲ್ಲಿ ಬನ್ನಿ ತೇಜಸ್ವಿ ಯಾದವ್ ಅಂತಿದ್ದಾರೆ. ಈ ತೇಜಸ್ವಿ ಯಾದವ್ ಜೀವನದುದ್ದಕ್ಕೂ ಸೋತಿದ್ದನ್ನು ಬಿಟ್ಟರೆ
ಈತ ಗೆದ್ದಂಥ ಯಾವ ದಾಖಲೆಗಳೇ ಉಳಿದಿಲ್ಲ. ಈತನಪ್ಪ ಜೈಲು ವಾಸಿ, ಬೇಲಲ್ಲಿ ಹೊರಗಡೆ ಇದ್ದಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 32 ವರ್ಷ 6 ತಿಂಗಳ ಶಿಕ್ಷೆ ಇದೆ. ಅನಾರೋಗ್ಯದ ಕಾರಣ ಹೇಳಿ ಹೊರಗಡೆ ಬಂದಿದ್ದಾರೆ. ಬಂದ ವ್ಯಕ್ತಿ ಟೆನ್ನಿಸ್ ಆಡ್ತಾರೆ, ಮಟನ್ ಮಾಡ್ತಾರೆ, ಮಾಡಬಾರದ ಕೆಲಸ ರ್ಯಾಲಿಯಿಂದ ಹಿಡಿದು ಎಲ್ಲ ಮಾಡ್ತಾರೆ. ಇವತ್ತವರೆಗೂ ರಾಜಕೀಯವಾಗಿ ಮಗನನ್ನು ಉದ್ಧಾರ ಮಾಡಲಿಕ್ಕಾಗಿಲ್ಲ. ಈತ 25 ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಟುಕೊಳ್ಳಬೇಕು ಅಂತ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಮುಂದಿನ 5 ವರ್ಷ ಈತ ಏನೂ ಮಾಡಲಿಕ್ಕಾಗಲ್ಲ. ಈತನ ಮೇಲೆ ಕೇಸ್ ಇದೆ, ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ದು. CBI ಎನ್ಕ್ವೈರಿ ನಡೀತಾ ಇದೆ. ಅದ್ರ ಚಾರ್ಜ್ ಶೀಟನ್ನು ಈಗ ಹಾಕಲಾಗಿದೆ. ಯಾವಾಗ ಬೇಕಾದರೂ ಈತನ ಬಂಧನ ಆಗಬಹುದು, ಅದ್ರ ಬಗ್ಗೆ ಅನುಮಾನ ಪಡಬೇಕಾದ ಅಗತ್ಯತೆ ಇಲ್ಲ. ಇನ್ನು ರಾಹುಲ್ ಗಾಂಧಿ ಭಾಳ ದೊಡ್ಡದಾದ ಪ್ರಭೃತಿಯಲ್ಲಿ ಕೂತಿರೋದು. ಆ ದೊಡ್ಡ ಪ್ರಭೃತಿ ಇತ್ತೀಚೆಗೆ ತಾನೇ ನೋಡಿ, ಈತ ಮಾಡೋ ಎಡವಟ್ಟುಗಳು ಹೇಗಿರ್ತವೆ ಅಂತಂದರೆ, 2ನೇ ಹಂತದ ಚುನಾವಣೆ ರೀ ಪಶ್ಚಿಮ ಬಂಗಾಳದಲ್ಲಿ. ಬೆಳಗ್ಗೆ 10 ಗಂಟೆಗೆ ತನ್ನ ಕಾರಲ್ಲಿ ಕೂತ್ಕೊಂಡು ಮೊಬೈಲನ್ನು ಆನ್ ಮಾಡ್ಕೋತಾರೆ. ಬೆಳಗ್ಗೆ 29ನೇ ತಾರೀಕು ಬೆಳಿಗ್ಗೆ ನಾನು ಹೇಳ್ತಾ ಇರೋದು ಇದು 2ನೇ ಹಂತದ ಮತದಾನ ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಅವರ ಭ್ರಷ್ಟಾಚಾರದಿಂದ ರೋಸಿ ಹೋದ ಜನ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಗೆಲುವಾಗತ್ತೆ. TMC ಮಮತಾ ಬ್ಯಾನರ್ಜಿಯವರು ಮಾಡಿದಂಥ ತಪ್ಪುಗಳಿಂದಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಆತನೇ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾರ್ತಾರೆ. ಮತದಾನದ ದಿವಸ ಈಗ ಪಕ್ಕದಲ್ಲಿ ಕೂಡ್ಸ್ಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿ ತಾನು ಸೋಲೋದು ಬಿಡಿ, 100% ಅವನು ಸೋಲು ಪಶ್ಚಿಮ ಬಂಗಾಳದಲ್ಲಿ ಗೊತ್ತಿದ್ದದ್ದೇ, ಕ್ಯಾಂಡಿಡೇಟನ್ನೇ ಹಾಕಿಲ್ಲ. ಪ್ರಶ್ನೆಯೇ ಬರೋದಿಲ್ಲ. ಗೆಲ್ಲೋದು, ಅಧಿಕಾರ ಹಿಡಿಯೋದಂತೂ ಕನಸಿನ ಮಾತು. ಆದರೆ ಅಲ್ಲಿರುವಂಥ ಇವರದೇ ಮಿತ್ರ ಪಕ್ಷವಾದಂಥ TMCಯ ಅತಿ ದೊಡ್ಡದಾದ ಪ್ರತಿಸ್ಪರ್ಧಿಯ ವಿರುದ್ಧವಾಗಿ ಈ ರೀತಿ ಹೇಳಿಕೆ ಕೊಟ್ಟರೆ ಮತದಾನದ ಮೇಲೆ ಯಾವ ಪರಿಣಾಮ ಆಗುತ್ತೆ ಅನ್ನುವಂಥ ಕನಿಷ್ಠ ಆಲೋಚನೆ, ವಿವೇಕ ಬೇಡವಾ? ಮಮತಾ ಬೇಗಂ ಮಾಡಿದ ಎಡವಟ್ಟಿನಿಂದ BJP ಗೆಲ್ತಾ ಇದೆ TMC ಅಂತ ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಎಂಥ ಹೊಡೆತ ಬೀಳತ್ತೆ ಆಲೋಚನೆ ಮಾಡಿ. ಈತ ಎಲ್ಲೆಲ್ಲಿ ನಿಂತಿದ್ರೂ ಎಲ್ಲ ಕಡೆ ಸೋತಿದ್ದಾರೆ, ಕೇರಳವನ್ನು ಹೊರತುಪಡಿಸಿ. ಕೇರಳದಲ್ಲಿ ಗೆದ್ದದ್ದು ಈತನಿಂದ ಅಲ್ಲ, ಅಲ್ಲಿ ಮುಸ್ಲಿಂ ಲೀಗ್ ಅಂತ ಇನ್ನೊಂದು ಪಕ್ಷ ಇದೆ, ಕ್ರೈಸ್ತರ ಮತಗಳಿದ್ದಾವೆ. ಈತನ ವರ್ಚಸ್ಸಿನಿಂದ ಅಲ್ಲಿ ಗೆಲುವು ಬಂದಿದೆ ಅಂತ ಆತನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಪಿನರಾಯಿ ವಿಜಯನ್ ಮಾಡಿದಂಥ ನಿರಂತರವಾದ ಭ್ರಷ್ಟಾಚಾರ, ದೌರ್ಜನ್ಯ ಎರಡೂ ಸೇರಿ ಅಲ್ಲಿ ಸರ್ಕಾರ ರಚನೆ. ಸರ್ಕಾರ ಯಾರ್ದು? ಕಾಂಗ್ರೆಸ್ಸಿಂದ ಅಲ್ಲ, ಸರ್ಕಾರ ಮುಸ್ಲಿಂ ಲೀಗ್ದು. ಮುಸ್ಲಿಂ ಲೀಗ್ ಏನು ಹೇಳುತ್ತೋ ಅದನ್ನ ಕೇಳ್ಕೊಂಡು ಇವರು ಸರ್ಕಾರ ನಡೆಸಬೇಕು. ಆ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಹೀಗಾಗಿ ಆತ ಶೋಕ ತಪ್ತ ಹೌದೋ ಅಲ್ಲೋ ನೀವು ನನಗೆ ದಯವಿಟ್ಟು ಹೇಳಿ. ಇನ್ನು DMK ಸಭೆಗೆ ಬಂದಿಲ್ಲ. ಆದರೆ DMK ಸೋತಿರುವ ಹೊಡೆತವನ್ನು ತಡ್ಕೊಂಡು ಮತ್ತೆ ಎದ್ದು ಕೂಡಲಿಕ್ಕೆ ಸಾಧ್ಯವೇ ಇರಲಾರದ ಸ್ಥಿತಿಯಲ್ಲಿದೆ. ಇನ್ನು ಉಳಿದ ಪುಡಿ ಪಕ್ಷಗಳ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ. ಅಂದರೆ ಇಡೀ ಸಭೆಯನ್ನು ಆಯೋಜನೆ ಮಾಡಿದ್ದಿದೆಯಲ್ಲ, ಇದು ಕೇವಲ ಶ್ರದ್ಧಾಂಜಲಿ ಸಭೆ ಮಾಡಲಿಕ್ಕೆ ಮಾತ್ರ ಸೇರಿದ ಹಾಗೆ ಇರ್ತವೇನಾ? ಅಲ್ಲಿದ್ದಂಥ ಅಜೆಂಡಾಗಳಾಗಲಿ, ಅಲ್ಲಿ ತೆಗೆದುಕೊಂಡಂಥ ಗೊತ್ತುವಳಿಗಳಾಗಲಿ ಯಾವುವು ಕೂಡ ಹೊಸದಲ್ಲ. ಯಾವುದು ಕೂಡ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾದ ಹೋರಾಟದ್ದಲ್ಲ. ಅಖಿಲೇಶ್ ಯಾದವ್ ಇದ್ದರು. ಅಖಿಲೇಶ್ ಯಾದವ್ ಜೊತೆ ಒಂದು ಸಲ ಕೈ ಕುಲುಗಿದ್ದ ಒಂದು ಫೋಟೋ ಬಿಟ್ಟರೆ ಪಕ್ಕದಲ್ಲೇ ಇದ್ದಂಥ ಅಖಿಲೇಶ್ನ ಇತ್ತ ಸರಿಯಾಗಿ ಮಾತಾಡಿಸ್ತಿಲ್ಲ ಕೂಡ ರಾಹುಲ್ ಗಾಂಧಿ. ಈಗಾಗಲೇ ತೇಜಸ್ವಿ ಯಾದವ್ನ ಇತ್ತ ಮಲಗಿಸಿದ್ದಾರೆ, ಈಗಾಗಲೇ ಮಮತಾ ಬೇಗಂನ ಮಲಗಿಸಿದ್ದಾರೆ. ಮುಂದೆ 2027 ಜನವರಿಯಲ್ಲಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿದೆ. ಆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ನ ಮಲಗಿಸೋದು ಹೇಗೆ ಅನ್ನೋದನ್ನು ರಾಹುಲ್ ಗಾಂಧಿ ಆಲೋಚನೆ ಮಾಡ್ತಾ ಇದ್ದಾರೆ. ಇದು ಇಂಡಿಯಾ ಅಲಯನ್ಸ್ನ ಸಭೆ. ಮುಂದಿನ ದಿನಗಳು ಹೇಗಿರ್ತವೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.